ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 12ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಇರುವಂತಹ ದಿನ. ಈ ದಿನ ಅಮಾವಾಸ್ಯೆ ರಾತ್ರಿ 11:28 ಇರಲಿದೆ. ನಂತರ ಶ್ರಾವಣ ಮಾಸ ಆರಂಭ ಆಗುತ್ತೆ. ಶುಕ್ಲ ಪಕ್ಷದ ಪ್ರತಿಪತ್ತಿಥಿ ಆರಂಭ ಆಗುತ್ತೆ ನಾಳೆ. ಇನ್ನು ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8:49 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಚತುಷ್ಪಾದ. ಇದು ಈ ದಿನ ಮಧ್ಯಾಹ್ನ 12:29 ಇರಲಿದೆ. ನಂತರ ಉತ್ತರ ಕರ್ಣ ನಾಗವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ಅಪರಾಹ್ನ 3:26 ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂತಹ ರಾಶಿ ಕೂಡ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 2:02 ಹಾಗೆ ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:28 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:20 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:52 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ 4:36 ಬೆಳಿಗ್ಗೆ 6:05 ಇರಲಿದೆ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:05 ಬೆಳಿಗ್ಗೆ 7:42 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ವರ್ತಕರು ಈ ಲಾಭದ ಸಮಯವನ್ನ ಅನುಸರಣೆ ಮಾಡಬಹುದು. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನ ಈ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡಿ. ಹಾಗೆ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪ್ರಯಾಣಗಳಿದ್ರೂ ಕೂಡ ಅದು ಈ ಚಗೋದಯದ ಲಾಭದ ಸಮಯದಲ್ಲೇ ಪ್ರಾರಂಭ ಆದರೆ ನಿಮಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲೇ ನೀವು ಪ್ರತಿನಿತ್ಯ ಈ ಚಗೋದಯದ ಲಾಭದ ಸಮಯವನ್ನ ತಿಳ್ಕೊಳ್ಳಿ. ವ್ಯಾಪಾರಸ್ಥರು ಇದನ್ನ ನಿತ್ಯ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:05 ಸೂರ್ಯಾಸ್ತ ಸಂಜೆ 6:42. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಮಾತಿಗೆ ಕಾರಕ, ವಾಕ್ಚಾತುರ್ಯಕ್ಕೆ ಕಾರಕ ಬುಧ. ಹಾಗಾಗಿ ಯಾರು ಈ ದಿನ ಹಾಸ್ಯದಿಂದ ವಿನೋದದಿಂದ ಜವಾಬ್ದಾರಿಯುತವಾಗಿ ಹಾಗೆ ಸಮಯ ಸಂದರ್ಭವನ್ನು ಅರಿತು ಮಾತುಗಳನ್ನಾಡ್ತಾರೆ ಅಂಥವ್ರಿಗೆ ವಿಶೇಷವಾದಂತಹ ಜಯ ಪ್ರಾಪ್ತಿಯಾಗುತ್ತೆ. ಅದೇ ಮಾತಿನಿಂದಲೇ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತು ನಿಮಗೆ ಪ್ರಮುಖವಾಗಿರುವಂಥ ಅಸ್ತ್ರ. ಅದನ್ನ ಯಾವುದಕ್ಕಾದರೂ ಕೂಡ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡಬಹುದು. ಇನ್ನು ಈ ದಿನ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಗಣಿತಕ್ಕೆ ಲೆಕ್ಕಾಚಾರಕ್ಕೆ ಹಾಗೆ ಷೇರು ವ್ಯವಹಾರಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿರುವಂತಹ ಸಂದರ್ಭ ಇದೆ. ಹಾಗಾಗಿ ಬುಧನಿಂದ
ಅಂದರೆ ವ್ಯಾಪಾರದಿಂದ ಈ ದಿನ ಉತ್ತಮವಾದಂಥ ಲಾಭಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಇನ್ನು ಬುಧ ಸ್ನೇಹಕ್ಕೆ ಮತ್ತು ಗೆಳೆತನಕ್ಕೆ ಕಾರಕ. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡುವಂಥ ವ್ಯವಹಾರಗಳು ಕೂಡ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಇನ್ನು ಕಲಿಕೆಗೆ ಬರವಣಿಗೆಗೆ ಬುಧ ಕಾರಕನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಉತ್ತಮವಾದಂತಹ ದಿನ. ಅಂದರೆ ನಿಮ್ಮ ಓದಿಗೆ, ನಿಮ್ಮ ಉನ್ನತ ವ್ಯಾಸಂಗಕ್ಕೆ ಬೇಕಾದಂತಹ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ವಿದೇಶ ಪ್ರವಾಸ ಇರ್ಬೋದು, ವಿದೇಶದಲ್ಲಿ ಶಿಕ್ಷಣ ಮುಂದುವರಿಸುವಂಥ ವಿಚಾರಗಳೇನಾದರೂ ಇದ್ದರೆ ಅದರಲ್ಲೂ ಕೂಡ ಒಂದು ದೃಢವಾದ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಬುಧನಿಂದ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಅತ್ಯುತ್ತಮವಾದಂತಹ ಪ್ರಯೋಜನಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಈ ದಿನ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ತುಂಬಾ ಅನುಕೂಲಕರವಾಗಿರೋದ್ರಿಂದ ವರ್ತಕರಿಗೆ ಮತ್ತೆ ದಳ್ಳಾಳಿಗಳಿಗೆ, ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲತೆಗಳು ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ದಿನ. ಆದರೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನ ಇರುವಂತಹ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:07 ಬೆಳಿಗ್ಗೆ 10:13 ಇನ್ನು ಅಪರಾಹ್ನ 4:52 ಸಂಜೆ 5:58 ಹಾಗೆ ರಾತ್ರಿ 11:31 ರಾತ್ರಿ 12:25 ಗುರುಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಏಕೆಂದರೆ ಶನಿ ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಬೇಗ ಫಲವನ್ನು ತರಲ್ಲ. ಅದಕ್ಕಾಗಿಯೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿ ಹೋರ ಚೆನ್ನಾಗಿಲ್ಲ. ಅದಕ್ಕಾಗಿ ಯಾವುದೇ ರೀತಿಯ ಬಂಡವಾಳ ಹೂಡುವಂಥದ್ದಾಗಲಿ ಅಥವಾ ಸಾಲ ಸೋಲ ಮಾಡುವಂಥ ವಿಚಾರವನ್ನಾಗಲಿ ಶನಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ನಿಮ್ಮ ಸೇವಕರಿಂದಾಗಲಿ ಅಥವಾ ನಿಮಗಾಗಿ ಕೆಲಸ ಮಾಡುವಂತಹ ಸಿಬ್ಬಂದಿಯವರಿಂದ ಈ ದಿನ ನಿಮಗೆ ಉತ್ತಮವಾದಂತಹ ಫಲಗಳೇನೋ ಸಿಕ್ಕತ್ತೆ. ಆದರೆ ಈ ದಿನ ಸ್ವಲ್ಪ ವ್ಯವಹಾರ ಪ್ರಜ್ಞೆಯನ್ನು ಇಟ್ಕೊಳ್ಬೇಕಾಗತ್ತೆ, ಪ್ರಾಮಾಣಿಕತೆಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:01 ಬೆಳಿಗ್ಗೆ 9:07 ಇನ್ನು ಅಪರಾಹ್ನ 3:45 ಅಪರಾಹ್ನ 4:52 ಹಾಗೆ ರಾತ್ರಿ 10:38 ರಾತ್ರಿ 11:31 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಬುಧವಾರ, ಬುಧ ಹೋರ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನದಲ್ಲಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಬುಧ ಹೋರಾದಲ್ಲಿ. ಇನ್ನು ನಿಮ್ಮ ವ್ಯಾಪಾರದ ಚಟುವಟಿಕೆಗಳಾಗಲಿ ಅಥವಾ ನಿಮ್ಮ ಕಲಿಕೆ ಆಗಲಿ, ಬರವಣಿಗೆಗಾಗಲಿ ಈ ಬುಧ ಹೋರ ತುಂಬ ಪ್ರಶಸ್ತವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಬುಧ ಹೋರ. ಇದು ಈ ದಿನ ಪ್ರಾತಃ ಕಾಲ 5:48 ಬೆಳಿಗ್ಗೆ 6:54 ಇನ್ನು ಮಧ್ಯಾಹ್ನ 1:33 ಮಧ್ಯಾಹ್ನ 2:39 ಹಾಗೆ ರಾತ್ರಿ 8:50 ರಾತ್ರಿ 9:44 ಬುಧ ಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಇದೆಯಲ್ಲ, ಇದು ಅಷ್ಟೊಂದು ಚೆನ್ನಾಗಿಲ್ಲ, ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಯಾವುದೇ ಆಭರಣಗಳ ಖರೀದಿ ಆಗಲಿ, ಮನರಂಜನೆ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಆಗಲಿ ಈ ಶುಕ್ರ ಹೋರದಲ್ಲಿ ಬೇಡ. ಇನ್ನು ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥದ್ದು, ಹಣ ಲೇವಾದೇವಿ ವ್ಯವಹಾರ ಇರ್ಬೋದು, ಹಣವನ್ನು ಸಾಲವಾಗಿ ತರುವಂಥದ್ದು, ಸಾಲವಾಗಿ ಕೊಡುವಂಥದ್ದು, ಇದ್ಯಾವುದು ಕೂಡ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ಪ್ರೇಮಿಗಳು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ಸಂದರ್ಭ ಇದೆ ಈ ಶುಕ್ರ ಹೋರದಲ್ಲಿ. ಇದು ಈ ದಿನ ಮಧ್ಯಾಹ್ನ 12:26 ಮಧ್ಯಾಹ್ನ 1:33 ಹಾಗೆ ರಾತ್ರಿ 7:57 ರಾತ್ರಿ 8:50 ಇನ್ನು ಮಧ್ಯರಾತ್ರಿ 2:12 ಮಧ್ಯರಾತ್ರಿ 3:06 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ
ತುಂಬ ಚೆನ್ನಾಗಿದೆ, ಫೇವರಬಲ್ ಆಗಿದೆ. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳನ್ನು ಮಾಡಿ ಅದರಿಂದ ಒಂದು ಲಾಭವನ್ನು ಪಡ್ಕೊಳ್ಳುವಂಥದ್ದು ಅಥವಾ ಆ ಬಗ್ಗೆ ಅಂತಿಮ ತೀರ್ಮಾನವನ್ನು ಮಾಡಿಕೊಳ್ಳಿಕ್ಕೆ ಈ ಕುಜಹೋರ ಬಹಳ ಚೆನ್ನಾಗಿದೆ. ಒಟ್ಟಾರೆ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಅಭಿವೃದ್ಧಿ ಇದೆ. ಇನ್ನು ಕ್ರೀಡೆಯಲ್ಲಿ ಭಾಗವಹಿಸುವಂಥವರಾಗಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗಾಗಲಿ ಈ ಕುಜಹೋರ ಬಹಳ ಫೇವರಬಲ್ ಆಗಿದೆ, ಬಹಳ ಚೆನ್ನಾಗಿದೆ. ಹಾಗಾಗಿನೇ ಬಹಳ ಖುಷಿಯಿಂದ ಸಂತೋಷದಿಂದ ಕುಜಹೋರದಲ್ಲಿ ನಿಮ್ಮ ಸಾಹಸದ ಕೆಲಸಗಳನ್ನು ಮಾಡ್ಬೋದು. ಹಾಗೆ ಸ್ಪರ್ಧೆಯ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 58 ನಿಮಿಷದಿಂದ ಸಂಜೆ 7 ಗಂಟೆ 5 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲೇ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳು ಸೂಕ್ತವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಅದನ್ನು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿ ಆಗತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ವಿಶೇಷವಾಗಿರುವಂತಹ ದಿನ, ಅಮಾವಾಸ್ಯೆಯ ದಿನ. ಒಂದು ಕಡೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಗ್ರಹಣದ ಅನುಸರಣೆ ಆಗಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಕೇಳ್ತಾ ಇದ್ದೇವೆ. ಹಾಗಾಗಿ ಶ್ರಾವಣ ಮಾಸದಲ್ಲೇ ವರ್ಷದ ಕೊನೆಯ ಸೂರ್ಯಗ್ರಹಣ ಆಗುತ್ತೆ. ಹಾಗೆ ಚಂದ್ರಗ್ರಹಣ ಕೂಡ ಸಂಭವಿಸ್ತಾ ಇರುವಂಥದ್ದು. ಇದು ಧಾರ್ಮಿಕ ದೃಷ್ಟಿಯಿಂದ ಬಹಳ ವಿಶೇಷವಾದಂಥ ಮಹತ್ವವನ್ನು ಪಡ್ಕೊಂಡಿರುವಂಥ ವಿದ್ಯಮಾನಗಳಿದು. ಇಲ್ಲಿ ಈ ದಿನ 12ನೇ ತಾರೀಕು ಆಗಸ್ಟ್ ಬುಧವಾರ ಅಮಾವಾಸ್ಯೆಯ ದಿನ ಕಂಕಣಾಕೃತಿ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಇದು ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 9 ಗಂಟೆ 4 ನಿಮಿಷದಿಂದ ರಾತ್ರಿ 1 ಗಂಟೆ 28 ನಿಮಿಷದವರೆಗೆ ಇರುತ್ತೆ. ಇದು ರಾತ್ರಿಯಲ್ಲಿ ಸಂಭವಿಸ್ತಾ ಇರುವಂಥ ಸೂರ್ಯಗ್ರಹಣ. ಹಾಗಾಗಿ ಅದು ನಮಗೆ ಕಾಣಿಸಲ್ಲ. ಈ ಹಿನ್ನೆಲೆಯಲ್ಲಿ ಈ ಗ್ರಹಣದ ಆಚರಣೆ, ಸೂತಕ ಅಥವಾ ಗ್ರಹಣದ ಆದಿಭಾಗ, ಮಧ್ಯಭಾಗ, ಅಂತ್ಯಭಾಗದಲ್ಲಿ ಮಾಡಬೇಕಾದಂತಹ ಸ್ನಾನ, ದಾನ ಇತ್ಯಾದಿ ವಿಚಾರಗಳು ಯಾವುದು ಕೂಡ ಇರಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಚಂದ್ರಗ್ರಹಣ ಇದೇ ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆಯ ದಿನ ಸಂಭವಿಸ್ತಾ ಇದೆ. ಆ ದಿನ ರಕ್ಷಾಬಂಧನ ಇರುವಂತಹ ದಿನ. ಆ ದಿನ ಖಂಡಗ್ರಾಸ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಆ ದಿನ ಬೆಳಿಗ್ಗೆ 8 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ ಇರುತ್ತೆ. ಹಾಗಾಗಿ ಇಲ್ಲಿ ಚಂದ್ರಗ್ರಹಣ ಹಗಲಿನಲ್ಲಿ ಸಂಭವಿಸ್ತಾ ಇದೆ. ರಾತ್ರಿಯಲ್ಲಿ ಚಂದ್ರಗ್ರಹಣ ಸಂಭವಿಸಿದ್ರೆ ಅದು ನಮಗೆ ಗೋಚರ ಆಗ್ತಿತ್ತು. ನಾವು ಆ ಒಂದು ಗ್ರಹಣದ ವಿಚಾರವನ್ನು ಅನುಸರಣೆ ಮಾಡಬೇಕಾಗಿತ್ತು. ಆದರೆ ಈಗ ಸೂರ್ಯಗ್ರಹಣ ರಾತ್ರಿಯ ಸಮಯದಲ್ಲಿ ಆಗ್ತಾ ಇದೆ, ಚಂದ್ರಗ್ರಹಣ ಬೆಳಗಿನ ಸಮಯದಲ್ಲಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಭಾರತದಲ್ಲಿ ಗ್ರಹಣ ಗೋಚರಿಸಲ್ಲ, ಎರಡೂ ಗ್ರಹಣಗಳು ಕೂಡ ಕಾಣಿಸಲ್ಲ. ಆದ್ದರಿಂದ ಸೂತಕ ಕಾಲವನ್ನು ಪರಿಪಾಲಿಸುವಂಥ ಅಗತ್ಯ ಇಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಈ ಪೂಜೆ ಪುನಸ್ಕಾರಗಳು, ದೇವಸ್ಥಾನಗಳು ಇಲ್ಲೂ ಕೂಡ ಸೂತಕ ಇರಲ್ಲ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ದೇವಸ್ಥಾನಗಳು ಮುಚ್ಚಲ್ಲ. ಜೊತೆಗೆ ನಿತ್ಯ ಪೂಜೆ ಆಗಲಿ, ಅಭಿಷೇಕ, ದೇವರ ದರ್ಶನ ಇತ್ಯಾದಿ ನಿತ್ಯ ಕರ್ಮಗಳು ಎಂದಿನಂತೆ ಮುಂದುವರಿಯುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಗ್ರಹಣದ ಸಂದರ್ಭದಲ್ಲಿ ಜಪ ಮತ್ತು ಧ್ಯಾನದ ಮಹತ್ವ ಏನಿದೆ ತುಂಬ ವಿಶೇಷ. ಹಾಗಾಗಿ ಗ್ರಹಣದ ಸಮಯದಲ್ಲಿ ಜಪ ತಪಾದಿಗಳನ್ನು ಮಾಡ್ಕೊಳ್ಬೋದು, ಮಂತ್ರಸಿದ್ಧಿಯನ್ನು ಮಾಡ್ಕೊಳ್ಬೋದು. ಅಥವಾ ಈ ತಂತ್ರವನ್ನು ಮಾಡುವಂಥವ್ರು ಯಾವುದೇ ರೀತಿಯ ವಾಮಾಚಾರದ ಪರಿಹಾರಕ್ಕಾಗಲಿ ಅಥವಾ ಯಾವುದೇ ಮಂತ್ರ ಯಂತ್ರಗಳನ್ನು ಸಿದ್ಧಿಸಿಕೊಳ್ಳಿಕ್ಕಾಗಲಿ ಈ ಗ್ರಹಣದ ಸಂದರ್ಭವನ್ನು ಉಪಯೋಗಿಸ್ಕೊಳ್ಬೋದು. ತುಂಬ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಈ ದಿನ ನೀವು ಅಂದರೆ ಗ್ರಹಣದ ದಿನ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ. ಇನ್ನು ಇಷ್ಟ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರಿ. ಮನಸ್ಸಿಗೆ ಇದರಿಂದ ಶಾಂತಿ, ನೆಮ್ಮದಿ ಸಿಕ್ಕತ್ತೆ. ಜೊತೆಗೆ ಈ ಗ್ರಹಣದ ಸಂದರ್ಭದಲ್ಲಿ ದಾನದ ಮಹತ್ವವನ್ನು ತಿಳ್ಕೊಳ್ಬೇಕು. ಹಾಗಾಗಿ ಈ ದಿನ ಅನ್ನದಾನ ಮಾಡುವಂಥದ್ದು, ಹಾಗೆ ವಸ್ತ್ರದಾನ ಮಾಡುವಂಥದ್ದು ತುಂಬ ವಿಶೇಷತೆ. ಹಾಗೆ ಗೋವುಗಳಿಗೆ ಗೋಗ್ರಾಸವನ್ನು ನೀಡುವಂಥದ್ದು, ಹಾಗೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಸಂಬಂಧಪಟ್ಟಂಥ ಆಹಾರವನ್ನು ನೀಡುವಂಥದ್ದು ಕೂಡ ಬಹಳ ಪುಣ್ಯಕರ ಅನ್ನುವಂಥ ನಂಬಿಕೆ ಇದೆ. ಇನ್ನು ಗರ್ಭಿಣಿಯರು ಈ ಒಂದು ಗ್ರಹಣದ ಸಂದರ್ಭದಲ್ಲಿ
ಆತಂಕ ಪಡುವಂಥ ಅಗತ್ಯ ಇಲ್ಲ. ಆದರೆ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಾಗಲಿ ಅಥವಾ ಆ ದಿನದಲ್ಲಾಗಲಿ ದೂರದ ಪ್ರಯಾಣವನ್ನು ಮಾಡಬೇಡಿ. ಸಂಪ್ರದಾಯದಂತೆ ನೀವು ಕೂಡ ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ. ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ. ಯಾವುದೇ ರೀತಿಯ ಜಗಳ, ಕದನ ಅಥವಾ ಈ ಮಾನಸಿಕ ಅವ್ಯವಸ್ಥೆಗೆ ಅನುಮಾನ ಪಡುವಂಥದ್ದು, ಬೇರೆಯವರ ಮೇಲೆ ಕೋಪಗೊಳ್ಳುವಂಥದ್ದು ಇದನ್ನೆಲ್ಲ ಈ ಸಂದರ್ಭದಲ್ಲಿ ಮಾಡಬೇಡಿ. ಇನ್ನು ಗ್ರಹಣ ನಂತರದಲ್ಲಿ ನೀವು ಸ್ನಾನಾದಿಗಳನ್ನು ಮುಗಿಸಿ ದೇವರ ಪೂಜೆಯನ್ನು ಮಾಡಿ, ಸಾಧ್ಯ ಆದರೆ ಗಂಗಾ ಜಲ ಇದ್ದರೆ ಅಥವಾ ಹಸುವಿನ ಗೋಮೂತ್ರ ಇದ್ದರೆ ಅದನ್ನು ನೀವು ಮನೆಯಲ್ಲಿ ಸಿಂಪಡಣೆ ಮಾಡಿ ಮನೆಯನ್ನು ಒರೆಸಿ ನಂತರ ಪೂಜಾದಿಗಳನ್ನು ಮುಂದುವರಿಸಿ. ಇನ್ನು ಈ ಗ್ರಹಣದ ಸಂದರ್ಭದಲ್ಲಿ ನಾವು ಕೆಲವೊಂದು ವಿಚಾರಗಳಲ್ಲಿ ಅನುಸರಣೆ ಮಾಡಬೇಕು ಅನ್ನುವಂಥದ್ದಿಲ್ಲ. ಆ ರೀತಿಯಲ್ಲಿ ಅನುಸರಣೆ ಮಾಡುವಂಥ ಅಗತ್ಯ ಇಲ್ಲ. ಬದಲಿಗೆ ಈ ಜ್ಯೋತಿರ್ಭೀಮೇಶ್ವರ ವ್ರತ ಏನಿದೆ ಅದನ್ನು ನೀವು ಮುಂದುವರಿಸ್ಬೋದು. ಇನ್ನು ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆ ಶುಭ ಕಾರ್ಯಗಳನ್ನು ನಿಷೇಧಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಆದರೆ ಪೂಜೆ, ವ್ರತ, ಅಭಿಷೇಕಾದಿಗಳನ್ನು ಮಾಡ್ಬೋದು ಅನ್ನುವಂಥದ್ದು ಇದೆ ಅಮಾವಾಸ್ಯೆಯ ದಿನ. ಏಕೆಂದರೆ ಇಲ್ಲಿ ಅಮಾವಾಸ್ಯೆ ಅಂತ ಹೇಳಿದ್ರೆ ಚಂದ್ರನಿಲ್ಲದಂತಹ ದಿನ ಅದು. ಹಾಗಾಗಿ ಇಲ್ಲಿ ಚಂದ್ರನ ಮೇಲೆ ಬೀಳುವಂತಹ ಸೂರ್ಯನ ಬೆಳಕು ಭೂಮಿಗೆ ಕಾಣಿಸೋದಿಲ್ಲ. ಹಾಗಾಗಿ ಆ ರಾತ್ರಿ ಸಂಪೂರ್ಣವಾಗಿ ಕತ್ತಲಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯ ಅಜಾಯತ ಅನ್ನುವಂಥ ಒಂದು ಮಾತಿದೆ. ಅಂದರೆ ಪರಮಾತ್ಮನ ಮನಸ್ಸಿನಿಂದ ಚಂದ್ರ ಹುಟ್ಟಿದ, ಮತ್ತು ಕಣ್ಣುಗಳಿಂದ ಸೂರ್ಯ ಹುಟ್ಟಿದ ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಲಿ ಆಯುರ್ವೇದದಲ್ಲಾಗಲಿ ಚಂದ್ರ ಮನುಷ್ಯನ ಮನಸ್ಸಿಗೆ ಕಾರಕ, ಅದರಿಂದಲೇ ಚಂದ್ರನನ್ನು ಮನೋಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಮನುಷ್ಯನ ಆಲೋಚನೆಗಳು, ಭಾವನೆಗಳು, ನಿರ್ಧಾರಗಳು ಈ ಚಂದ್ರನ ಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಹಾಗಾಗಿ ಅಮಾವಾಸ್ಯೆಯ ದಿನ ಚಂದ್ರನ ಬೆಳಕು ಭೂಮಿಯ ಮೇಲೆ ಇರಲ್ಲ. ಈ ಒಂದು ಸಂದರ್ಭದಲ್ಲಿ ಚಂದ್ರನ ಪ್ರಭಾವ ಕಡಿಮೆಯಾಗಿರುತ್ತೆ, ಅರ್ಥಾತ್ ಮನಸ್ಸು ದುರ್ಬಲವಾಗಿರುತ್ತೆ. ಹಾಗಾಗಿ ಈ ಒಂದು ಅವಧಿಯಲ್ಲೇ ಗೊಂದಲಗಳಾಗುವಂಥದ್ದು, ಖಿನ್ನತೆ ಬರುವಂಥದ್ದು, ಕೋಪ ಬರುವಂಥದ್ದು, ಹಾಗೆ ಹೆಚ್ಚು ಆತಂಕಗಳು, ಒತ್ತಡಗಳು ಕೂಡ ಸೃಷ್ಟಿಯಾಗತ್ತೆ ಅನ್ನುವಂಥದ್ದು ಮನಃಶಾಸ್ತ್ರಜ್ಞರ ಅಭಿಪ್ರಾಯ. ಹಾಗಾಗಿ ಈ ಅಮಾವಾಸ್ಯೆಯ ದಿನ ಬಹಳ ವಿಶೇಷವಾಗಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಆ ಒಂದು ಹಿನ್ನೆಲೆಯಲ್ಲೇ ಮನಸ್ಸು ಸರಿ ಇಲ್ಲದೆ ಇರುವಂತಹ ಸಂದರ್ಭ, ಮನಸ್ಸು ಚಂಚಲವಾಗಿರೋದ್ರಿಂದ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರೋದ್ರಿಂದಲೇ ಈ ಶುಭ ಕಾರ್ಯಗಳನ್ನು ಮಾಡಬಾರ್ದು. ವಿವಾಹ ಆಗಲಿ, ಗೃಹ ಪ್ರವೇಶ ಆಗಲಿ, ಹಾಗೆ ಉಪನಯನ ಆಗಲಿ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದಾಗಲಿ, ಇನ್ನು ಮಗುವಿಗೆ ನಾಮಕರಣ, ತೊಟ್ಟಿಲ ಶಾಸ್ತ್ರ, ಇನ್ನು ಈ ಭೂಮಿಯ ಖರೀದಿ, ಮಾರಾಟ ಇದ್ಯಾವುದೂ ಕೂಡ ಅಮಾವಾಸ್ಯೆಯ ದಿನ ಮಾಡಬಾರ್ದು ಅನ್ನುವಂಥದ್ದು ಇದೆ. ಹಾಗಾಗಿನೇ ಇಲ್ಲಿ ಒಂದು ಎಚ್ಚರಿಕೆಯನ್ನು ಅಮಾವಾಸ್ಯೆ ನಮಗೆ ಕೊಡ್ತಾ ಇದೆಯೇ ಹೊರತು ಬೇರೆ ಹಿನ್ನೆಲೆಯಲ್ಲಿ ಅಮಾವಾಸ್ಯೆ ಅನ್ನುವಂಥದ್ದು ಭಯವನ್ನು ಹುಟ್ಟಿಸುವಂಥದ್ದಲ್ಲ. ಇನ್ನು ಈ ಅಮಾವಾಸ್ಯೆಯ ದಿನ ಪಿತೃಗಳನ್ನು ಆರಾಧನೆ ಮಾಡಬೇಕು. ಪಿತೃದೇವತೆಗಳು ನಮ್ಮನ್ನು ಅಗಲಿದಂಥವರು. ಹಾಗಾಗಿ ಅವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಅವರಿಗೆ ಶ್ರಾದ್ದವನ್ನು ಮಾಡುವಂಥದ್ದು, ತರ್ಪಣವನ್ನು ಕೊಡುವಂಥದ್ದು, ಇನ್ನು ಅವರ ಹೆಸರಿನಲ್ಲಿ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠ. ಹಾಗಾಗಿ ಇಲ್ಲಿ ಮರಣ ಮತ್ತು ಶೋಕಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ಮಾಡುವಂಥ ದಿನ ಈ ಅಮಾವಾಸ್ಯೆಯ ದಿನ. ಅದಕ್ಕಾಗಿಯೇ ಈ ಸಂಭ್ರಮದ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಕೂಡ ಇಲ್ಲಿದೆ. ಹಾಗಾಗಿ ನಾವು ನಮ್ಮ ಹಿರಿಯರಿಗೆ ಗೌರವವನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ಅಮಾವಾಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಬಹುದು. ಈ ದಿನ ಕೂಡ ಅದನ್ನು ಮುಂದುವರಿಸಬಹುದು. ಇನ್ನು ಈ ದಿನ ಕಾಳಿಯನ್ನು ಹಾಗೆ ಶಿವನನ್ನು ಆರಾಧನೆ ಮಾಡುವಂಥವರು, ಇನ್ನು ತಾಂತ್ರಿಕ ಸಾಧನೆಯನ್ನು ಮಾಡಿಕೊಳ್ಳುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಅದರಲ್ಲೂ ಕಾಲಭೈರವನ ಆರಾಧನೆ ಮಾಡೋದ್ರಿಂದ ಈ ದಿನ ನಮ್ಮ ಭಯ, ನಮ್ಮಲ್ಲಿರುವಂಥ ಆತಂಕ ನಿವಾರಣೆ ಆಗುತ್ತೆ. ಇನ್ನು ಜ್ಞಾನದ ಬೆಳಕನ್ನು ಪಡ್ಕೊಳ್ಳಿಕ್ಕೂ ಕೂಡ ಅಮಾವಾಸ್ಯೆ ತುಂಬ ಅನುಕೂಲಕರವಾಗಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲೇ ನಾವು ಅಮಾವಾಸ್ಯೆಯ ದಿನ ಪೂಜಾದಿಗಳನ್ನು ಮುಂದುವರಿಸ್ಬೋದು. ಈ ಹಿನ್ನೆಲೆಯಲ್ಲೇ ಈ ದಿನ ಇರುವಂಥ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಅನುಸರಣೆ ಮಾಡ್ಬೋದು, ಮುಂದುವರಿಸ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ಅಮಾವಾಸ್ಯೆಯನ್ನು ಹರಿಯಾಳಿ ಅಮಾವಾಸ್ಯೆ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಇಲ್ಲಿ ಬಹಳ ವಿಶೇಷ ಇದು. ಏಕೆಂದರೆ ಈ ಅಮಾವಾಸ್ಯೆ ನೆನ್ನೆ ಪ್ರಾರಂಭ ಆಯ್ತಲ್ಲ, ಅಲ್ಲಿಂದ ಈ ದಿನ ರಾತ್ರಿ 11:28 ಕೂಡ ಈ ಒಂದು ಅಮಾವಾಸ್ಯೆಯ ತಿಥಿ ಇರುತ್ತೆ. ಇಲ್ಲಿ ಶ್ರಾವಣ ಮಾಸ ಆರಂಭ ಆಗುವಂಥ ಮುನ್ನಾ ದಿನ ನಾವು ಮಾಡುವಂಥ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಹಣಕಾಸಿನ ಸಂಪಾದನೆ ಏನಿದೆ ಇದಕ್ಕೆ ತುಂಬ ಪ್ರಶಸ್ತವಾಗಿರುವಂಥದ್ದು ಈ ದಿನ.
ಅದಕ್ಕಾಗಿಯೇ ಈ ದಿನ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ಕೂಡ ನಿಮ್ಮ ಹಣಕಾಸಿನ ವಿಚಾರಗಳಲ್ಲಿ ಇದ್ದಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ಜೊತೆಗೆ ಈ ಹರಿಯಾಳಿ ಅಮಾವಾಸ್ಯೆಯನ್ನ ಘಟರಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು, ಇನ್ನು ಚಿಟ್ಟಲ್ಗಿ ಅಮಾವಾಸ್ಯೆ ಅಂತ ಹೇಳಿ ಕೂಡ ಇದನ್ನ ಕರೀತಾರೆ. ಹಾಗೆ ಚುಕ್ಕಾಲ ಅಮಾವಾಸ್ಯೆ ಅಂತ ಹೇಳಿ ಕೂಡ ಇದನ್ನ ಕರೀತಾರೆ. ಬಹಳ ವಿಶೇಷವಾಗಿ ಈ ದಿನ ನೀವು ಕೆಲವೊಂದು ಗಿಡಗಳನ್ನ ಅಥವಾ ಸಸಿಗಳನ್ನ ನೆಡೋದ್ರಿಂದ ಕೂಡ ನಿಮ್ಮ ಬಾಳಿನಲ್ಲಿ ಉಜ್ವಲವಾದಂತಹ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನೆಯಲ್ಲಿ, ಮನೆಯ ಆವರಣದಲ್ಲಾಗ್ಲಿ ಅಥವಾ ನಿಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಒಂದು ಸಸಿಯನ್ನ ನೆಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನ ಮಾಡಿಕೊಳ್ಳಿ. ಇದು ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ತರುತ್ತೆ. ನಿಮ್ಮ ವ್ಯವಹಾರಗಳಲ್ಲಿ ಅಥವಾ ನೀವು ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ರೂ ಕೂಡ ಅಲ್ಲಿ ನಿರಂತರವಾದಂಥ ಒಂದು ಬೆಳವಣಿಗೆ ಇರುತ್ತೆ. ಅದರಲ್ಲೂ ಇದು ಮಳೆಗಾಲ, ಜೊತೆಗೆ ಎಲ್ಲ ಕಡೆ ಹಸಿರು ಪಸರಿಸುವಂತಹ ಒಂದು ಕಾಲ. ಈ ಹಿನ್ನೆಲೆಯಲ್ಲೇ ಈ ದಿನವನ್ನ ಬಹಳ ಪ್ರಶಸ್ತವಾದ ದಿನ ಅಂತ ಹೇಳಿ ಪರಿಗಣಿಸಿರುವಂಥದ್ದು. ಇನ್ನು ಈ ದಿನ ತುಳಸಿ ಗಿಡವನ್ನ ನೀಡಿ ನಿಮ್ಮ ಬಾಳು ಉಜ್ವಲವಾಗುತ್ತೆ. ಮನಸ್ಸಿಗೆ ಬೇಡದಂತಹ ವಿಚಾರಗಳು, ಮನಸ್ಸಿನ ಒತ್ತಡಗಳು ಕಡಿಮೆ ಆಗುತ್ತೆ. ಇನ್ನು ಈ ದಿನ ಬಿಲ್ವಪತ್ರ ಮರವನ್ನ ನೆಡೋದ್ರಿಂದ, ಆಲದ ಮರವನ್ನ ನೆಡೋದ್ರಿಂದ, ಅಶ್ವತ್ಥ ವೃಕ್ಷವನ್ನ ಬೆಳೆಸೋದ್ರಿಂದ ಕೂಡ ಹೆಚ್ಚಿನ ಅನುಕೂಲತೆಗಳು ಇರುತ್ತೆ, ಹೆಚ್ಚಿನ ಲಾಭ ಇರುತ್ತೆ. ಹಾಗಾಗಿ ದೇವಾನುದೇವತೆಗಳ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಈ ಸಂದರ್ಭ ಬಹಳ ಸೂಕ್ತವಾಗಿ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಭಗವಂತನ ಅನುಗ್ರಹ ಇರುತ್ತೆ, ಇನ್ನು ನಮ್ಮ ಪಿತೃಗಳ ಆಶೀರ್ವಾದ ಕೂಡ ನಮಗೆ ಸಿಕ್ಕತ್ತೆ. ಹಾಗಾಗಿ ಈ ಒಂದು ದಿನ ತುಂಬಾ ಮಹತ್ವವನ್ನ ಪಡ್ಕೊಂಡಿದೆ. ಇದಕ್ಕೆ ತನ್ನದೇ ಆದಂತಹ ಒಂದು ಸಿಗ್ನಿಫಿಕೆನ್ಸ್ ಇದೆ. ಅದಕ್ಕಾಗಿನೇ ಈ ದಿನ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲವನ್ನ ಬೆರೆಸ್ಕೊಳ್ಳಿ. ಇಲ್ಲಾಂದ್ರೆ ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನ ಹಾಕಿಕೊಂಡು ಸ್ನಾನ ಮಾಡುವಂಥದ್ದು ತುಂಬಾ ಶ್ರೇಷ್ಠ. ಹಾಗೆ ಈ ದಿನ ಶಿವ ಮತ್ತೆ ಪಾರ್ವತಿಯರ ಪೂಜೆಯನ್ನ ಮಾಡುವಂಥದ್ದು, ಪ್ರಕೃತಿಯನ್ನೇ ಆರಾಧನೆ ಮಾಡಿದಂತಹ ಒಂದು ಪುಣ್ಯ ಸಿಕ್ಕತ್ತೆ. ಹಾಗಾಗಿ ಈ ದಿನ ಶಿವ ಪಾರ್ವತಿಯರ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಇನ್ನು ಈ ದಿನ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ಕೂಡ ನಿಮ್ಮ ಬಯಕೆಗಳು ಈಡೇರುತ್ತೆ. ಜೊತೆಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಶಿವನ ದೇವಾಲಯದಲ್ಲಿ ಪೂಜಾದಿಗಳನ್ನ ಮುಂದುವರಿಸಬಹುದು. ಇನ್ನು ಈ ಅಮಾವಾಸ್ಯೆಯ ದಿನ ನೀವು ಮಾಂಸಾಹಾರವನ್ನ ಸೇವನೆ ಮಾಡುವಂಥದ್ದಾಗ್ಲಿ, ಮದ್ಯಪಾನ ಮಾಡುವಂಥದ್ದಾಗ್ಲಿ ಅಥವಾ ಕ್ಷೌರ ಮಾಡಿಸ್ಕೊಳ್ಳುವಂಥದ್ದು, ಕೂದಲನ್ನ ಕತ್ತರಿಸುವಂಥದ್ದು, ಉಗುರುಗಳನ್ನು ಕತ್ತರಿಸುವಂಥದ್ದನ್ನು ಕೂಡ ಮಾಡಬೇಡಿ. ಹಾಗೆ ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಮಂಗಳಕರ ಆಭರಣಗಳನ್ನು ಕೊಂಡು ಮನೆಗೆ ತರುವಂಥದ್ದು, ವಾಹನಗಳನ್ನು ಖರೀದಿ ಮಾಡಿ ತರುವಂಥದ್ದು ಇದನ್ನು ಕೂಡ ಮಾಡಬೇಡಿ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಈ ನೆಗೆಟಿವ್ ಎನರ್ಜಿ ಇರುತ್ತಲ್ಲ ಕೆಲವೊಂದು ಜಾತಕಗಳಲ್ಲಿ, ಅಂಥವರು ವಿಶೇಷವಾಗಿ ಶಿವನ ಆರಾಧನೆಯನ್ನ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ದಿನ ತುಳಸಿಯನ್ನ ಪೂಜೆ ಮಾಡೋದ್ರಿಂದ ನಿಮಗೆ ಶುಭ ಕಾರ್ಯಗಳು ಮನೆಯಲ್ಲಿ ಜರುಗತ್ತೆ, ಅದಕ್ಕೆ ಅನುಕೂಲತೆಗಳು ಒದಗಿ ಬರುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿನೇ ಈ ಅಮಾವಾಸ್ಯೆಯ ದಿನ ಹಲವಾರು ರೀತಿಯಲ್ಲಿ ಮಹತ್ವವನ್ನು ಪಡ್ಕೊಂಡಿರುವಂಥ ಸಂದರ್ಭ. ಇನ್ನು ಈ ದಿನ ತುಳಸಿಯ ಮುಂದೆ ಹಾಗೆ ನಿಮ್ಮ ಮನೆ ದೇವರ ಮುಂದೆ ತುಪ್ಪದಿಂದ ದೀಪಗಳನ್ನು ಹಚ್ಚಿಡಿ. ಮಹಾಲಕ್ಷ್ಮಿ ಆರಾಧನೆ ಈ ದಿನ ಮತ್ತೊಂದು ಸರ್ವಶ್ರೇಷ್ಠವಾದಂತಹ ಕೆಲಸ. ಹಾಗಾಗಿ ಈ ದಿನ ತಾಯಿಗೆ ಹಾಲಿನಿಂದ ಮಾಡಿರುವಂತಹ ಸಿಹಿ ಪದಾರ್ಥವನ್ನ ಅಥವಾ ಒಂದು ಪಾಯಸವನ್ನಾದರೂ ಸರಿ, ಅದನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡೋದ್ರಿಂದ ನಿಮಗೆ ಹಣಕಾಸಿನ ನೆರವು ಉಂಟಾಗುತ್ತೆ. ಹಾಗೆ ಈ ಹಣದ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಧಿಸ್ತಾ ಇದ್ರೆ ಅದು ಕೂಡ ನಿವಾರಣೆಯಾಗುತ್ತೆ. ಇನ್ನು ಆಲದ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಯಾವುದೇ ರೀತಿಯ ಶಾಪಗಳಿದ್ರೆ, ದೋಷಗಳಿದ್ರೆ ನಿವಾರಣೆಯಾಗುತ್ತೆ. ಹಾಗಾಗಿ ಈ ಅಮಾವಾಸ್ಯೆಯ ದಿನದಲ್ಲಿ ನೀವು ಇದೊಂದು ಕೆಲಸವನ್ನ ಮಾಡಿ. ನಿಮ್ಮ ಆಸುಪಾಸಿನಲ್ಲಿರುವಂತಹ ಆಲದ ಮರದ ಬುಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಪೂಜಾದಿಗಳನ್ನ ಮಾಡಿ ನಂತರದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ವಿಶೇಷ ಫಲ ಸಿಕ್ಕತ್ತೆ. ಆ ಒಂದು ಸಂದರ್ಭದಲ್ಲೇ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ 108 ಬಾರಿ ಪಠಣ ಮಾಡಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳಿದ್ರೆ, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನುವಂಥದ್ದಿದ್ರೆ ಅದು ನಿವಾರಣೆಯಾಗುತ್ತೆ. ಇನ್ನು ಮನೆಯಲ್ಲಿ ಏನಾದರೂ ಗೋಮತಿ ಚಕ್ರಗಳಿದ್ರೆ ಅಥವಾ ಕವಡೆಗಳಿದ್ರೆ ಅಥವಾ ಬಿಳಿಯ ಶಂಖು ಇದ್ರೆ ಅದನ್ನು ಕೂಡ ಈ ದಿನ ವಿಶೇಷ ರೀತಿಯಲ್ಲಿ ಪೂಜೆ ಮಾಡಿ. ಅದು ಕೂಡ ಲಕ್ಷ್ಮಿಯ ಪ್ರತೀಕಗಳು. ಅದನ್ನ ಈ ದಿನ ನೀವು ದರ್ಶನ ಮಾಡೋದ್ರಿಂದಲೇ ನಿಮಗೆ ವಿಶೇಷ ಫಲ ಸಿಕ್ಕತ್ತೆ. ಇನ್ನು ಈ ಎಲ್ಲ ವಸ್ತುಗಳನ್ನ ಅಂದ್ರೆ ಗೋಮತಿ ಚಕ್ರ ಆಗ್ಲಿ, ಕವಡೆ ಆಗ್ಲಿ, ಶಂಖ ಆಗ್ಲಿ ಅಥವಾ ನಾಣ್ಯಗಳನ್ನಾಗ್ಲಿ ಕೆಂಪು ವಸ್ತ್ರದ ಮೇಲೆ ಇಟ್ಟು ಪೂಜೆ ಮಾಡುವಂಥದ್ದು ಸರ್ವಶ್ರೇಷ್ಠ.
ಹಾಗಾಗಿ ಈ ಶ್ರಾವಣ ಅಮಾವಾಸ್ಯೆ ಏನಿದೆ ಇದನ್ನೇ ನಾಗರ ಅಮಾವಾಸ್ಯೆ ಅಂತ ಹೇಳಿ ಕೂಡ ಕರೆಯುವಂಥ ದಿನ. ಈ ಗ್ರಹಣದ ವಿಚಾರವನ್ನು ಪಕ್ಕಕ್ಕಿಟ್ಟು ಎಂದಿನಂತೆ ಪೂಜಾದಿ ಕ್ರಮಗಳಲ್ಲಿ ಭಾಗವಹಿಸಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳು ಸ್ವಲ್ಪ ನಿರಾಸೆಯನ್ನು ಹೊತ್ತು ತರುವಂಥ ಸಾಧ್ಯತೆಗಳಿರುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಸ್ವಲ್ಪ ಕುಂದಿಸುವಂಥ ಸಂದರ್ಭ. ಹಾಗಾಗಿ ಉಳಿದ ಕೆಲಸ ಕಾರ್ಯಗಳನ್ನು ಮಾಡಬೇಕಿದ್ರೆ ನಿಮಗೆ ಸ್ವಲ್ಪ ಧೈರ್ಯ ಬೇಕು, ಕಾನ್ಫಿಡೆನ್ಸ್ ಬೇಕು. ಅದನ್ನು ಬೆಳೆಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಇನ್ನು ಈ ದಿನ ಕೆಲವರಿಗೆ ಕುಟುಂಬದಲ್ಲಿ ಒಂದು ಸಂಭ್ರಮಾಚರಣೆ ಆಗುವಂಥದ್ದು, ಒಂದು ಒಳ್ಳೆಯ ಸುದ್ದಿ, ಹಾಗೆ ಸಂಭ್ರಮಿಸಲಿಕ್ಕೆ ಈ ದಿನ ಒಂದು ಸಣ್ಣ ಕಾರಣ ಕೂಡ ಸಾಕು ಕೆಲವರಿಗೆ. ಆದರೆ ಮತ್ತೆ ಕೆಲವರಿಗೆ ಈ ದಿನ ಕುಟುಂಬದಿಂದ ಸ್ವಲ್ಪ ಒತ್ತಡದ ಪರಿಸ್ಥಿತಿಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ನಿಮ್ಮ ತಾಯಿಯವರೇನಾದರೂ ಇದ್ದರೆ ಅವರಿಗಾಗಿ ಈ ದಿನ ನೀವು ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಖರ್ಚು ವೆಚ್ಚಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡುವಂಥ ಒಂದು ಹಠದ ಸ್ವಭಾವ ಇರುವಂಥದ್ದು. ಆದರೆ ಇದು ಸರ್ವಕಾಲಕ್ಕೂ ಎಲ್ಲ ವಿಧದಲ್ಲೂ ಕೂಡ ಒಳ್ಳೆಯದನ್ನೇ ತರಲ್ಲ. ಹಾಗಾಗಿ ಹಿರಿಯರ ಅಥವಾ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತನ್ನು ಈ ದಿನ ಕೇಳಿ ಅಳವಡಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಮನಸ್ಥಿತಿ ಕೆಲವೊಂದು ಅಹಿತಕರ ಘಟನೆಗಳಿಗೆ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ವಾದ ವಿವಾದಗಳಿಂದ ತಪ್ಪಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನಂಬಿಕೆ ಇರಲಿ, ಜೊತೆಗೆ ಸ್ವಲ್ಪ ನಿಯಂತ್ರಣ ಕೂಡ ಇರಲಿ. ಇನ್ನು ಕೃಷಿಕರಿಗೆ ಈ ದಿನ ಸ್ವಲ್ಪ ಸಮಾಧಾನಕರವಾಗಿರುವಂಥ ದಿನ. ಆದರೂ ಕೂಡ ಯಾವುದೇ ದೊಡ್ಡ ಬಂಡವಾಳ ಹಾಕಿ ವ್ಯವಹಾರ ಮಾಡಬೇಕು ಅನ್ನೋಂಥದ್ರಲ್ಲಿ ಅಷ್ಟೊಂದು ಮನಸ್ಸು ಇಲ್ಲ, ಶಕ್ತಿನೂ ಇಲ್ಲ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಕೆಲವು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಮಂದಗತಿ, ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮೃತ್ಯುಂಜಯ ಮಂತ್ರ ಇದನ್ನು ನೀವು 108 ಸಲ ಪಠಣ ಮಾಡಿಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ. ಹಲವು ಸಮಸ್ಯೆಗಳ ಮಧ್ಯೆ ಕೂಡ ಈ ದಿನ ನೀವು ಸಂತೋಷ ಪಡುವಂಥ ಸಂದರ್ಭ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ಹೊಸ ಜವಾಬ್ದಾರಿ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯೆ, ಅಲ್ಲಿ ಓದುತ್ತಾ ಇರುವಂಥವ್ರಿಗೆ ಹಠ ಹಿಡಿದು ಓದಿನಲ್ಲಿ ಒಂದು ಸಾಧನೆಯನ್ನು ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಸಿಕ್ಕತ್ತೆ. ಇನ್ನು ಈ ದಿನ ಬಂಧುಗಳ ಸಹಕಾರ ಬಹಳ ಚೆನ್ನಾಗಿದೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬೇರೆ ಎಲ್ಲ ರೀತಿಯಲ್ಲೂ ಕೂಡ ನೆರವು ಬಂಧುಗಳಿಂದ ಸಿಕ್ಕತ್ತೆ. ಇದರಿಂದ ನಿಮಗೆ ಒಂದು ರೀತಿಯಲ್ಲಿ ಒಂದು ಕಾನ್ಫಿಡೆನ್ಸ್, ಏನಂದರೆ ಕೆಲಸ ಹಾಗೆ ಆಗತ್ತೆ ಅನ್ನುವಂಥದ್ದು. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಗಳಿಕೆ ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಕ್ಷಣಿಕ ಸುಖಕ್ಕಾಗಿ ಮಹತ್ವದ ಯೋಜನೆಗಳನ್ನು ಕೈ ಬಿಡಬೇಡಿ. ಇದನ್ನು ಮಾತ್ರ ನೀವು ಗಮನದಲ್ಲಿಟ್ಕೊಂಡೇ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಸಣ್ಣ ಪುಟ್ಟ ಸನ್ನಿವೇಶಗಳು ಬರ್ಬೋದು, ಸ್ವಲ್ಪ ಕಠಿಣ ಪರಿಶ್ರಮ, ಅದನ್ನು ಎದುರಿಸಲೇಬೇಕು. ಹಾಗಾಗಿ ಅಂಥ ಒಂದು ವಿಚಾರಗಳಲ್ಲಿ ಸ್ವಲ್ಪ ಧೈರ್ಯದಿಂದ ಮುನ್ನುಗ್ಗಿ ಎಲ್ಲರೂ ಕೂಡ ನಿಮ್ಮ ಒಂದು ನಡೆಯ ಬಗ್ಗೆ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ದಿನ ಬೇರೆಯವರನ್ನು ಮಾತಿನಿಂದ ಆಕರ್ಷಿಸಬಹುದು, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ಅವರನ್ನು ಆಶ್ಚರ್ಯಗೊಳಿಸ್ಬೋದು. ಅಂಥ ಒಂದು ಕಲೆಗಾರಿಕೆ, ಅಂಥ ಒಂದು ಟ್ಯಾಲೆಂಟ್ ಈ ದಿನ ನಿಮ್ಮಲ್ಲಿದೆ. ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವೃತ್ತಿಯನ್ನು ಬದಲಾವಣೆ ಮಾಡಲಿಕ್ಕಾಗಲಿ ಅಥವಾ ಹೊಸದಾಗಿ ಏನೋ ಒಂದು ಬದಲಾವಣೆಯನ್ನು ತರಬೇಕು ಅನ್ನೋಂಥದ್ದಕ್ಕಾಗಲಿ ಒಳ್ಳೆಯ ದಿನ ಅಲ್ಲ. ಹಾಗಾಗಿ ಯಥಾಸ್ಥಿತಿ ಮುಂದುವರಿಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ
ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ ಮಧ್ಯಮ ಫಲ ಇರುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ವಿರೋಧಿಗಳು, ಹಿತಶತ್ರುಗಳು, ಇವರ ಕಾಟ, ಇವರ ಉಪಟಳ ಸ್ವಲ್ಪ ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಏಕೆಂದರೆ ಬೇರೆ ಯಾವುದೋ ತಂತ್ರ ವರ್ಕೌಟ್ ಆಗದೇ ಇದ್ದಾಗ ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಇಂಥವರ ವಿರುದ್ಧ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆತ್ಮಸ್ಥೈರ್ಯದಿಂದ ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನಿಮಗೆ ನಿಮ್ಮ ಜೀವನವೇ ಒಂದು ರೀತಿಯಲ್ಲಿ ಹೋರಾಟ. ಅದರ ಜೊತೆಯಲ್ಲಿ ಈ ದಿನ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಆ ಹಿತಶತ್ರುಗಳನ್ನು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಬಂಧುಗಳಿಗಾಗಲಿ ಸ್ನೇಹಿತರಿಗಾಗಲಿ ಸಹಾಯ ಮಾಡಬೇಕು ಅನ್ನುವಂಥದ್ದು ಬಂದರೆ ನಿಮ್ಮ ಇತಿಮಿತಿ ಒಳಗೆ ಇರಬೇಕಾಗತ್ತೆ. ಜೊತೆಗೆ ಕೆಲವರು ಸಮಸ್ಯೆಗಳನ್ನು ಹೊತ್ತೇ ನಿಮ್ಮ ಹತ್ತಿರ ಬರ್ತಾರೆ. ಆದಷ್ಟು ಅಂಥವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಸಾಂತ್ವನದ ಮಾತುಗಳನ್ನು ಹೇಳಿ, ಆದರೆ ಆ ಸಮಸ್ಯೆಯನ್ನು ನಿಮ್ಮ ಮೈ ಮೇಲೆ ಎಳ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನೈತಿಕ ಮೌಲ್ಯಕ್ಕೆ ವಿರುದ್ಧವಾಗಿ ಏನೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇದು ನಿಮಗೆ ಭಾರಿ ಹಿನ್ನಡೆಯನ್ನು ತರುತ್ತೆ. ಭಾರಿ ಪೆಟ್ಟಿನ ಜೊತೆಗೆ ನಷ್ಟ ಕೂಡ ಉಂಟಾಗುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ವಿಚಾರದಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಒಂದು ಗುಣ ಒಳ್ಳೆಯ ಫಲವನ್ನು ನಿಮಗೆ ನೀಡುತ್ತೆ. ಇದನ್ನು ನೀವು ಅನುಸರಣೆ ಮಾಡಲೇಬೇಕಾಗತ್ತೆ. ಆದರೆ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಈ ದಿನ ಒಂದು ಒಳ್ಳೆಯ ಅಸ್ತ್ರ. ಅದನ್ನು ಮಾತ್ರ ಈ ದಿನ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಇದ್ದರೆ ಈ ದಿನ ನಿಮ್ಮ ಕುಟುಂಬಸ್ಥರ ಒಂದು ಕನ್ಸಲ್ಟೇಷನ್, ಅವರ ಅಭಿಪ್ರಾಯ ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ತಜ್ಞರ ಸಲಹೆ ಈ ಒಂದು ನಿಟ್ಟಿನಲ್ಲೂ ಕೂಡ ನಿಮಗೆ ಅಗತ್ಯ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪೂರ್ಣತೆಯ ದಿನ. ಏನೋ ಒಂದು ಮನಸ್ಸಿಗೆ ಸಮಾಧಾನ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಇರುತ್ತೆ. ಹಾಗೆ ನೀವು ಈ ದಿನ ಭೇಟಿ ಮಾಡುವಂಥ ವ್ಯಕ್ತಿಗಳಿಂದ ಕೂಡ ನಿಮಗೆ ಉತ್ತೇಜನ ಸಿಕ್ಕತ್ತೆ. ಅಂದರೆ ಒಂದು ರೀತಿಯಲ್ಲಿ ಮಾರಲ್ ಸಪೋರ್ಟ್ ಈ ದಿನ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲಾದರೂ ಕೂಡ ನೀವು ಪ್ರಬುದ್ಧವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನ ಸ್ಥಿರಾಸ್ತಿ ವಿಚಾರ ಆಗಲಿ, ಮನೆ ಕಟ್ಟುವಂಥ ವಿಚಾರ ಅಥವಾ ಮನೆ ಖರೀದಿ ಮಾಡುವಂಥ ವಿಚಾರ, ಸೈಟ್ ಖರೀದಿ ಇರ್ಬೋದು, ಇಂಥದ್ರಲ್ಲಿ ಈ ದಿನ ಮುಂದುವರಿಯೋದ್ರಿಂದ ನಿಮಗೆ ಒಳ್ಳೆಯ ಅನುಕೂಲ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ದೂರದೃಷ್ಟಿ, ನಿಮ್ಮ ಅನುಭವ ಇದೆರಡನ್ನು ಕೂಡ ನೀವು ಸಮ್ಮಿಳಿತ ಮಾಡಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಈ ದಿನ ಏಕಾಏಕಿ ಯಾವುದೇ ತೀರ್ಮಾನಕ್ಕೆ ಒಳಗಾಗಬೇಡಿ. ಜೊತೆಗೆ ಈ ದಿನ ಬಹಳ ದಿನಗಳಿಂದ ನಡೀತಾ ಇದ್ದಂಥ ಒಂದು ಸಮಸ್ಯೆ ಅಥವಾ ನ್ಯಾಯಾಲಯದಲ್ಲಿದ್ದಂತಹ ಸಮಸ್ಯೆ, ಇದಕ್ಕೆ ಎಲ್ಲೋ ಒಂದು ಕಡೆ ನಿಮಗೆ ಸಮಾಧಾನಕರವಾದಂಥ ಸನ್ನಿವೇಶ ಬರುವಂಥದ್ದು ಇದೆ. ಹಾಗೆ ಈ ದಿನ ಹಿರಿಯರಿಂದ ಅಮೂಲ್ಯವಾದಂಥ ಒಂದು ಸಹಕಾರ ಸಿಕ್ಕತ್ತೆ. ಕೆಲವರಿಗೆ ಧನ ಸಹಾಯ ಇರ್ಬೋದು, ಕೆಲವರಿಗೆ ಒಂದು ಮಾತಿನಿಂದ ನಿಮಗೆ ತುಂಬ ವಿಶ್ವಾಸಾರ್ಹವಾದಂಥ ಒಂದು ಸಪೋರ್ಟ್ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಏನೇ ಪ್ರಸ್ತಾಪ ಮಾಡಿ ಗಟ್ಟಿ ನಿರ್ಧಾರಗಳಾಗುತ್ತೆ. ಮನಸ್ಸು ಈ ದಿನ ಪಕ್ವವಾಗಿದೆ ನಿಮಗೆ. ಏಕೆಂದರೆ ನಿಮಗೆ ಆಗಿರುವಂಥ ಅನುಭವದಿಂದಲೇ ಕೆಲವು ಉತ್ತಮ ಕಾರ್ಯಗಳನ್ನು ಮಾಡಿದ್ರೆ ಹೆಸರು ಬರುತ್ತೆ, ಸಮಾಧಾನ ಇರುತ್ತೆ, ಅವಕಾಶಗಳಿರುತ್ತೆ. ಇಂಥದ್ದನ್ನು ಈ ದಿನ ಹೆಚ್ಚು ಆಲೋಚನೆ ಮಾಡ್ತೀರಿ. ಹಾಗೆ ದಾನ ಧರ್ಮ, ಆಧ್ಯಾತ್ಮಿಕ ವಿಚಾರ, ಧಾರ್ಮಿಕ ವಿಚಾರ ಇದರಲ್ಲೂ ಕೂಡ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿ ಇತರರಿಗೆ ನೀವು ಈ ದಿನ ಮೇಲ್ಪಂಕ್ತಿಯಾಗಿರ್ತೀರಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ತಾಯಿ ಅನ್ನಪೂರ್ಣೇಶ್ವರಿ ಸ್ತೋತ್ರ ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಕೆಲವು ಕೆಲಸಗಳು ಅರ್ಧಂಬರ್ಧಕ್ಕೆ ನಿಲ್ಲತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಮಾನಸಿಕ ಕ್ಷೋಭೆ, ಮಾನಸಿಕ ಒತ್ತಡ ಈ ಪೂರ್ವಾರ್ಧದ ಸಮಯದಲ್ಲಿ ಇರುವಂಥದ್ದು. ಹಾಗೆ ಈ ದಿನ ವೈಯಕ್ತಿಕ ಸಂಬಂಧಗಳಲ್ಲೂ ಕೂಡ ಗೊಂದಲ ಉಂಟಾದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಏಕೆಂದರೆ
ಇದು ಕೆಲವೊಮ್ಮೆ ನಿಮಗೆ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿರುವಂಥ ವಿಚಾರ. ಆದರೆ ಈ ದಿನ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಅದು ಆದಷ್ಟು ಹೆಚ್ಚಾಗದಂತೆ ನೋಡಿಕೊಳ್ಬೇಕು. ಹಾಗಾಗಿ ಈ ಸಂಬಂಧಗಳಲ್ಲಿ ಎಳೆದಾಡುವಂಥ ಒಂದು ಪ್ರಸಂಗ ಬಂದರೆ ಆದಷ್ಟು ಎಲ್ಲಾದರೂ ಒಂದು ಕಡೆ ಒಪ್ಪಂದ ಮಾಡಿಕೊಳ್ಳುವಂಥದ್ದು, ರಾಜಿ ಸೂತ್ರಕ್ಕೆ ಅನ್ವಯ ಆಗುವಂಥದ್ದು ತುಂಬ ಉತ್ತಮ. ಇನ್ನು ಯೋಗ್ಯ ರೀತಿಯ ಮಾತುಕತೆಯಿಂದ ಮಾತ್ರ ಯಶಸ್ಸು ಸಿಕ್ಕತ್ತೆ. ಹಾಗಾಗಿ ಈ ದಿನ ಹುಡುಗಾಟಿಕೆಗೆ ಮಾತಾಡುವಂಥದ್ದಾಗಲಿ, ಹಾಸ್ಯಕ್ಕೆ ಮಾತಾಡುವಂಥದ್ದಾಗಲಿ, ಬೇರೆಯವರ ಕಾಲನ್ನೆಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಮಾತಾಡುವಂಥದ್ದನ್ನಾಗಲಿ ಮಾಡಬೇಡಿ. ಸ್ವಲ್ಪ ಪ್ರಬುದ್ಧವಾಗಿ ವರ್ತಿಸುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಈ ಸಮಯದ ನಿರ್ವಹಣೆ ಅಷ್ಟೊಂದು ಚೆನ್ನಾಗಿಲ್ಲ, ಟೈಮ್ ಸೆನ್ಸ್ ಇಲ್ಲ. ಅದಕ್ಕಾಗಿಯೇ ಕೆಲವೊಂದು ಅನರ್ಥಗಳು, ಅವಘಡಗಳು, ಹಾಗೆ ನಷ್ಟ ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸಮಯವನ್ನು ಪರಿಪಾಲನೆ ಮಾಡುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳ ಬಗ್ಗೆ ಪ್ರಸ್ತಾಪ ಆಗಿದ್ದರೆ ಅಲ್ಲಿ ನಿರ್ಧಾರಗಳು ಈಗಾಗಲೇ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಈ ದಿನ ಮತ್ತು ನಾಳೆ ಅದರ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗಾಗಿ ನೀವು ಅಂದುಕೊಂಡಂಥ ನಿರ್ಧಾರಗಳೇ ಮನೆಯವರು ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಸಂಸಾರದಲ್ಲಿ ಇದ್ದಂತಹ ಕೆಲವೊಂದು ತೊಂದರೆ ತಾಪತ್ರಯಗಳೇನಿದೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ಬೆಳವಣಿಗೆಗಾಗಿ ನಾಳೆ ಒಳ್ಳೆಯ ದಿನ ಬರಲಿ ಅಂತ ಹೇಳೇ ನೀವು ಪ್ರಯತ್ನ ಪಡುವಂಥದ್ದು, ಕನಸು ಕಾಣುವಂಥದ್ದು, ಅದಕ್ಕಾಗಿ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಈ ದಿನ ಕೂಡ ಅದು ಮುಂದುವರಿಯುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ, ನಿಮ್ಮ ಆಲೋಚನೆಗಳಾಗಲಿ ಧನಾತ್ಮಕವಾಗಿರುತ್ತೆ. ಅದರಲ್ಲೂ ಈ ದಿನದ ಕೆಲವು ನಿರ್ಧಾರಗಳು ನಿಮ್ಮ ವ್ಯವಹಾರದಲ್ಲಿ ಅನಿರೀಕ್ಷಿತ ತಿರುವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇದರಿಂದ ನಿಮಗೆ ಹೆಚ್ಚಿನ ಲಾಭವನ್ನು ಕೂಡ ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಮಕ್ಕಳ ಒಂದು ಪ್ರಗತಿಯ ಬಗ್ಗೆ, ಅವರ ವಿದ್ಯಾಭ್ಯಾಸ ಅಥವಾ ಅವರ ಆರೋಗ್ಯ, ಅವರ ವಿವಾಹ, ಅವರಿಗೆ ಆಗಬೇಕಾಗಿರುವಂಥ ಸಂತಾನ, ಈ ಬಾಬ್ತುಗಳಲ್ಲಿ ನಿಮಗೆ ಏನಾದರೂ ಒಂದು ಆತಂಕ ಇದ್ದರೆ, ಏನಾದರೂ ಒಂದು ಭಯ ಇದ್ದರೆ ಅಥವಾ ಅನಿಶ್ಚಿತತೆ ಇದ್ದರೆ ಅದು ನಿವಾರಣೆಯಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ದಿನ ಯಾವುದೋ ಒಂದು ತೀರ್ಮಾನ ನಿಮಗೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಒಟ್ಟಾರೆ ನಾಳಿನ ದೃಷ್ಟಿಕೋನದಿಂದ ಇದು ಅತ್ಯುತ್ತಮವಾದಂಥ ಬೆಳವಣಿಗೆ. ಇನ್ನು ಈ ದಿನ ನೀವು ಮಾಡಿರುವಂಥ ಸಣ್ಣ ಪುಟ್ಟ ತಪ್ಪುಗಳೇನಿದೆ, ನಿಮ್ಮಲ್ಲಿರುವಂಥ ದೌರ್ಬಲ್ಯಗಳೇನಿದೆ, ದೋಷಗಳೇನಿದೆ, ಅದನ್ನು ನಿಮ್ಮ ಸಂಗಾತಿ ಈ ದಿನ ಕ್ಷಮಿಸ್ತಾರೆ. ಹಾಗಾಗಿ ಅವರು ಕ್ಷಮಿಸಿ ದೊಡ್ಡವರಾಗ್ತಾರೆ. ನೀವು ಅದನ್ನು ಗುರುತಿಸಿ ನೀವು ಕೂಡ ದೊಡ್ಡವರಾಗಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ದಿನ ಜೊತೆಯಲ್ಲಿ ಬೆಳೆಯುವಂಥದ್ದು, ಜೊತೆಯಲ್ಲೇ ಗುರಿ ಸಾಧನೆಗೆ ಶ್ರಮಿಸುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇಡೀ ಕುಟುಂಬ ನಿಮ್ಮ ಮಾತನ್ನೇ ಕೇಳಬೇಕು ಅನ್ನುವಂಥ ಒಂದು ಹಠವನ್ನು ಬಿಡಿ, ನೀವೇ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ಮನಸ್ಸು ಮೊದಲೇ ಮೃದುವಾಗಿರುವಂಥದ್ದು, ಕೆಲವು ವಿಚಾರಗಳಲ್ಲಿ ತುಂಬ ಸೆನ್ಸಿಟಿವ್ ಆಗಿರ್ತೀರಿ. ಅದನ್ನೇ ಈ ದಿನ ಸ್ವಲ್ಪ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಯೋಗ್ಯತೆ, ನಿಮ್ಮ ಶಕ್ತಿ, ಸಾಮರ್ಥ್ಯ, ನಿಮ್ಮ ಟ್ಯಾಲೆಂಟ್, ಇದ್ರ ಮೇಲೆ ನಂಬಿಕೆ ಇಟ್ಟುಕೊಂಡು ಮುಂದೆ ಹೋಗಿ. ಒಳ್ಳೆಯ ಪ್ರತಿಫಲ, ಒಳ್ಳೆಯ ಭವಿಷ್ಯ ನಿಮ್ಮಲ್ಲಿದೆ, ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಜೊತೆಗೆ ಶಿವನ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೂ ಕೂಡ ಈ ದಿನ ಉತ್ತಮ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ತಾನಾಗಿ ನಿವಾರಣೆಯಾಗುತ್ತೆ. ಹಾಗಾಗಿ ನಿಮಗೆ ಆಶ್ಚರ್ಯ, ನೆನ್ನೆ ಇದ್ದಂತಹ ಸನ್ನಿವೇಶ ಈ ದಿನ ಇಲ್ಲ, ಅದು ಬಹಳ ಸ್ಮೂತ್ ಆಗಿದೆ. ಅದರಲ್ಲೂ ಕೆಲಸ ಕಾರ್ಯಗಳು ನಿಮ್ಮ ಒಂದು ವಿಚಾರಧಾರೆಗಳಿಗೆ ಅನುಗುಣವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸಿಂಕ್ರನೈಸ್ ಆಗ್ತಿದೆ, ಒಂದು ಕೋಇನ್ಸಿಡೆನ್ಸ್ ಆಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಇನ್ನು ಈ ದಿನ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಕೆಲವು ಅಮೂಲ್ಯವಾದಂಥ ವಸ್ತುಗಳನ್ನು ಖರೀದಿ ಮಾಡ್ಬೋದು, ಇಲ್ಲ ಅಮೂಲ್ಯವಾದಂಥ ವಿಚಾರಗಳ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಬೋದು.
ಈ ಎರಡೂ ಕೂಡ ನಿಮಗೆ ಲಾಭವನ್ನೇ ತರುವಂಥದ್ದು. ಇನ್ನು ಈ ದಿನ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ, ಹುಮ್ಮಸ್ಸು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನೀವು ಪೂರ್ವಾಪರ ಯೋಚನೆ ಮಾಡೇ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ನಿಮ್ಮ ಅನುಭವ ಬಹಳ ಅಸಾಧಾರಣವಾಗಿರುವಂಥದ್ದು. ತುಂಬ ಗೊತ್ತಿದೆ ಯಾವ ಜನರಿಂದ ಯಾವ ರೀತಿಯ ಪ್ರಯೋಜನಗಳಾಗಿದೆ, ಯಾರಿಂದ ನಿಮಗೆ ತೊಂದರೆ ಆಗಿದೆ, ಯಾರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಎಲ್ಲ ವಿಚಾರಗಳು ಕೂಡ ಗೊತ್ತಿದೆ. ಹಾಗಾಗಿ ನೀವು ಯಾರಿಗೆ ಎಷ್ಟೇ ಮಾಡಿದ್ರೂ ಕೂಡ ಅವರ ಜೊತೆ ನೀವು ನಿಂತು ಅವರ ಸಮಸ್ಯೆಗಳನ್ನು ಬಗೆಹರಿಸಿದ್ರೂ ಕೂಡ ಅವರೇ ನಿಮಗೆ ಹಿತಶತ್ರುಗಳ ರೂಪದಲ್ಲಿ ಕಾಡಿರುವಂಥದ್ದು ಕೂಡ ಇದೆ. ಹಾಗಾಗಿ ಅಂತಹ ಅನುಭವಗಳಿರುವಾಗ ಈ ದಿನ ಕೂಡ ಯಾರಿಗೆ ನೀವು ಸಹಾಯ ಮಾಡಬೇಕು, ಯಾರಿಗೆ ನೀವು ಶ್ರಮ ಪಡಬೇಕು ಅನ್ನುವಂಥ ವಿಚಾರಗಳನ್ನು ನೀವು ತೀರ್ಮಾನ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಅರ್ಧಂಬರ್ಧ ಆಗಿ ಬಿಟ್ಟಿರುವಂಥ ಕೆಲಸ ಕಾರ್ಯಗಳು ವಿಶೇಷ ಪ್ರಗತಿಯನ್ನು ಕಾಣುತ್ತೆ. ಇನ್ನು ಈ ದಿನದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮ ಪರವಾಗಿರ್ತಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ. ಒಟ್ಟಾರೆ ಮನಸ್ಸಿಗೆ ತೃಪ್ತಿದಾಯಕವಾಗಿರುವಂಥ ದಿನ. ಅಂದರೆ ಧನಾತ್ಮಕ ಆಲೋಚನೆಯಲ್ಲಿ ಕೆಟ್ಟ ಆಲೋಚನೆಗಳಿಗೆ, ಈ ನೆಗೆಟಿವ್ ಥಾಟ್ಸ್ಗೆ ಅವಕಾಶ ಕೊಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ರ ಮನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಿಂದ ನಿಮಗೆ ಮಧ್ಯಮ ಫಲ ಇರುವಂಥ ಸಂದರ್ಭ. ಏಕೆಂದರೆ ಈ ದಿನ ಬೇರೆಯವರನ್ನು ನಂಬುವಂಥದ್ದು ಜಾಸ್ತಿ, ಬೇರೆಯವರನ್ನು ಆಶ್ರಯಿಸುವಂಥದ್ದು ಜಾಸ್ತಿ, ಬೇರೆಯವರು ಒಂದು ಮಾರ್ಗದರ್ಶನ ಮಾಡಲಿ ಅಂತ ಹೇಳಿ ಕಾಯ್ತಾ ಕೂತಿರುವಂಥದ್ದು ಜಾಸ್ತಿ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ದಿನ ಸ್ವತಂತ್ರವಾಗಿ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ನಿಮ್ಮ ಪಾಲಿಗೆ ಬಂದಿರುವಂಥ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ನಿಮ್ಮಿಂದ ಆಗಲ್ಲ. ಸ್ವಲ್ಪ ಅಸಮರ್ಥತೆ ಇರುವಂಥದ್ದು. ಶಕ್ತಿ ಇದೆ, ಆದರೆ ಸೋಮಾರಿತನ. ಇನ್ನು ಎಲ್ಲವೂ ಇದೆ, ಬುದ್ಧಿ ಇದೆ, ಯುಕ್ತಿ ಇದೆ, ಮೇಧಾವಿತನ ಇದೆ, ಅನುಭವ ಇದೆ. ಎಲ್ಲ ಇದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ಬಳಸ್ಕೊಳ್ಳಲ್ಲ. ಇದರಿಂದ ನಿಮಗೆ ಸ್ವಲ್ಪ ಹಿನ್ನಡೆ. ಇನ್ನು ಈ ದಿನ ಉದ್ಯೋಗಸ್ಥರಿಗೆ ನಿಮ್ಮ ಮೇಲಧಿಕಾರಿಗಳಿಂದ, ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥ ಸನ್ನಿವೇಶಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ಮಾತು ಹಳಿ ತಪ್ಪತ್ತೆ, ಅದು ಅನರ್ಥವನ್ನು ಸೃಷ್ಟಿ ಮಾಡುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ನೀವು ಆಡುವಂಥ ಮಾತು ನಿಮಗೆ ಚೆನ್ನಾಗಿದೆ, ಹೆತ್ತವರಿಗೆ ಹೆಗ್ಗಣ ಮುದ್ದು. ಅದೇ ರೀತಿ ಬೇರೆಯವರು ಆ ಮಾತನ್ನು ಕೇಳಿಸ್ಕೊಂಡಾಗ ಅದರಲ್ಲಿ ಕೆಲವೊಂದು ದೋಷಗಳನ್ನು ಹುಡುಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮಾತು ಈ ದಿನ ನಿಮಗೆ ಬಹಳ ಪ್ರಮುಖವಾಗಿರುವಂಥದ್ದು. ಅದನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಾರು ಸಹಾಯಕರಾಗಿದ್ದಾರೆ, ಯಾರಿಂದ ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ, ಅಂಥವರು ಕೂಡ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಿಕೊಡಲ್ಲ. ಇದರಿಂದ ಕೂಡ ನಿಮ್ಮ ಕೆಲಸ ಅಪೂರ್ಣ ಆಗುತ್ತೆ, ನಿಧಾನ ಆಗುತ್ತೆ. ಫಲಿತಾಂಶ ಇಲ್ಲದೆ ಈ ದಿನ ನಿರಾಸೆಯಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ನೀವು ಬೆಳೆದಂತಹ ಒಂದು ಬೆಳೆ ಇರ್ಬೋದು, ನಿಮ್ಮ ಉತ್ಪನ್ನಗಳಿರ್ಬೋದು, ನೀವು ತಯಾರಿಸಿದಂಥ ವಸ್ತುಗಳಿರ್ಬೋದು, ಇದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಈ ದಿನ ತುಂಬ ಚೆನ್ನಾಗಿದೆ. ಹಾಗಾಗಿ ಮಹಾಲಕ್ಷ್ಮಿಯ ಆರಾಧನೆಯಿಂದ ನಿಮಗೆ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಈ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇದು ದುಸ್ಥಾನ, 8ನೇ ಮನೆ. ಹಾಗಾಗಿ ಈ ದಿನದ ಪ್ರಯತ್ನಗಳಿಂದ ನಿಮಗೆ ಮಧ್ಯಮ ಫಲಗಳಿರುವಂಥ ಸಂದರ್ಭ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ದಿನ ನೀವು 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ. ಎಲ್ಲೋ ಒಂದು ಕಡೆ ಮಧ್ಯಮ ಪ್ರಮಾಣದಲ್ಲೇ ಜೀವನವನ್ನು ಸಾಗಿಸಬೇಕು ಅನ್ನುವಂಥದ್ದು ಸೂಚನೆ ಇದೆ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಅಥವಾ ನಿಮ್ಮ ಆಪ್ತ ಸ್ನೇಹಿತರು ಇವರ ಜೊತೆ ಕೂಡ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇದೆ. ಇದು ಮನಸ್ಸಿಗೆ ಒಂದು ಅರ್ಥದಲ್ಲಿ ಒತ್ತಡ. ಹಾಗೆ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಇನ್ನು
ಈ ದಿನದ ಸೈಕಾಲಜಿ ಏನಿದೆ ಅದು ಅಷ್ಟೊಂದು ಚೆನ್ನಾಗಿ ವರ್ಕ್ ಮಾಡಲ್ಲ. ಆದ್ದರಿಂದ ಈ ದಿನ ಕೆಲವರ ವಿಚಾರಧಾರೆಗಳನ್ನು, ಕೆಲವರ ಮಾತುಗಳನ್ನು, ನಡತೆಯನ್ನು ತಪ್ಪಾಗಿ ಗ್ರಹಿಸುವಂಥ ಸಾಧ್ಯತೆ ಇದೆ. ಆ ವ್ಯಕ್ತಿ ಒಳ್ಳೆಯವರೇ ಇರಬಹುದು, ಆದರೆ ನಿಮ್ಮ ಪಾಲಿಗೆ ಅವರು ವಿಲನ್ನಾಗಿ ಕಾಣ್ತಾರೆ. ಎಲ್ಲ ಒಂದು ಕಡೆ ಒಳ್ಳೆಯತನ ಇದ್ದರೂ ಕೂಡ ಅವರಲ್ಲಿರುವಂಥ ದುಷ್ಟ ಭಾವಗಳೇ ಪ್ರಧಾನವಾಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ದಿನ ನೀವು ವ್ಯಕ್ತಿಗಳನ್ನು ನೋಡುವಂಥ ಒಂದು ದೃಷ್ಟಿಕೋನವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದೇ ವ್ಯಕ್ತಿಯನ್ನು ಅವರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮನಸ್ಸಿಗೆ ಸಮಾಧಾನ. ಇಲ್ಲಾಂದರೆ ಅವರಲ್ಲಿರುವಂಥ ದೋಷಗಳೇ ನಿಮಗೆ ಪ್ರಧಾನವಾಗಿ ಕಾಣುತ್ತೆ. ಇದರಿಂದ ಆ ವ್ಯಕ್ತಿಯನ್ನು ದೂರ ಇಡುವಂಥ ಸಂದರ್ಭಗಳು ಬರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ಆರ್ಗ್ಯುಮೆಂಟ್ಗೆ ಹೋಗಬೇಡಿ. ಅದರಲ್ಲೂ ಈ ರಾಜಕಾರಣಿಗಳ ಜೊತೆ, ಹಿರಿಯ ಅಧಿಕಾರಿಗಳ ಜೊತೆ, ಹಾಗೆ ಮೇಲಧಿಕಾರಿಗಳಿದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಂಥವ್ರ ಜೊತೆ ಈ ದಿನ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡ್ಕೊಳ್ಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಂಚೂಣಿಯಲ್ಲಿ ಇರಬೇಕು. ಸಮಾಧಾನಕರವಾದಂಥ ಫಲ ಸಿಗಬೇಕು ಅನ್ನುವಂಥದ್ದಿದ್ದರೆ ಹಿಡಿದ ಕೆಲಸವನ್ನು ಪೂರೈಸುವಂಥ ಒಂದು ಹಠದಿಂದ ಇರಬೇಕಾಗತ್ತೆ. ಏಕೆಂದರೆ ಕೆಲಸ ಆರಂಭ ಆಗುತ್ತೆ, ಮಧ್ಯದಲ್ಲಿ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಕೆಲಸ ಅಲ್ಲೇ ನಿಲ್ಲುತ್ತೆ. ಇದು ಆ ಕನ್ಸಿಸ್ಟೆನ್ಸಿ ಇಲ್ಲದೇ ಇದ್ದಾಗ ಫಲಗಳು ಕೂಡ ಬೇಗ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಡಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಪ್ರಗತಿ ಇದೆ. ಹಾಗೆ ಕೆಲಸದಲ್ಲಿ ಇದ್ದಂತಹ ಅಡಚಣೆಗಳು, ನಿಮ್ಮ ಪ್ರಯಾಣದಲ್ಲಿ ಇದ್ದಂತಹ ಕೆಲವೊಂದು ತೊಂದರೆ ತಾಪತ್ರಯಗಳು ಕೂಡ ಈ ದಿನ ಪರಿಹಾರ ಆಗುತ್ತೆ. ಹಾಗಾಗಿ ನಿಗದಿತ ಸಮಯಕ್ಕೆ ನೀವು ಅಂದುಕೊಂಡಂತೆ ಕೆಲಸಗಳು ಆರಂಭ ಆಗುತ್ತೆ. ಇನ್ನು ನಿಮ್ಮ ಪ್ರಯಾಣದ ವಿಚಾರದಲ್ಲಿ ಇದ್ದಂತಹ ಒಂದು ದ್ವಂದ್ವತೆ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಪ್ರಯಾಣ ಮಾಡಬೇಕಾ ಬೇಡವಾ ಅನ್ನುವಂಥ ಜಿಜ್ಞಾಸೆ, ಅದಕ್ಕೆ ಒಂದು ಪರಿಹಾರ ಈ ದಿನ ಇದೆ. ಇನ್ನು ಈ ದಿನ ನಿಮಗೆ ಇದ್ದಂತಹ ಸಂಶಯ, ಎಲ್ಲ ಒಂದು ಕಡೆ ಡೌಟ್ ಇತ್ತು, ಯಾರದ್ದೋ ವಿಚಾರ, ಯಾವುದೋ ಒಂದು ವ್ಯವಹಾರ, ಇದನ್ನು ಈ ದಿನ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗಾಗಿ ನಿಜಾಂಶವನ್ನು ಕೇಳಿ ತಿಳ್ಕೊಳ್ಳೋದ್ರಿಂದ ಸಂಶಯ ನಿವಾರಣೆ ಆಗುತ್ತೆ. ಇನ್ನು ಈ ದಿನ ನಿಮ್ಮ ವಿಚಾರಧಾರೆಗಳೇನಿದೆ ಅದು ಮೇಲಧಿಕಾರಿಗಳಿಗೆ ತೃಪ್ತಿಯನ್ನು ತರುತ್ತೆ, ಉದ್ಯೋಗಸ್ಥರಿಗೆ ಹೇಳುವಂಥದ್ದು. ಆದರೆ ನಿಮ್ಮ ಮನೆಯಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಕುಟುಂಬಸ್ಥರಿಗೆ ಸಂತೃಪ್ತಿಯನ್ನು ತರಬೇಕು. ಹಾಗಾಗಿ ಈ ದಿನ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮಾಡಿ. ಅದರಿಂದ ಆಗುವಂಥ ಬೆನಿಫಿಟ್ಸ್ ಏನೇನಿದೆ, ಅದು ಯಾರ್ಯಾರಿಗೆ ಅನುಕೂಲ ಆಗುತ್ತೆ, ಇದನ್ನು ಸ್ವಲ್ಪ ಸ್ಪಷ್ಟಪಡಿಸುವಂಥ ಅಗತ್ಯತೆ ಇದೆ. ಎಲ್ಲೋ ಒಂದು ಕಡೆ ಈ ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಅಭಿಪ್ರಾಯಕ್ಕೆ ಕೆಲವರು ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದಾರೆ. ಅದನ್ನು ಸ್ವಲ್ಪ ಸ್ಪಷ್ಟಪಡಿಸ್ಬಿಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ನಿಮಗೆ ಕಾನೂನುಗಳು ಪರವಾಗಿರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ಭರವಸೆ ಇದೆ, ಒಂದು ರೀತಿಯ ಪ್ರಾಮಾಣಿಕತೆ ಇದೆ. ಹಾಗೆ ಈ ದಿನ ಕೆಲವು ವಿವಾದಗಳೇನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು. ಅಂದರೆ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿವಾದಗಳಿದ್ದರೆ ಅಥವಾ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ವಿವಾದಗಳು, ಇದೆರಡೇ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಈ ದಿನ ಅಲ್ಲಿ ನೀವು ವಿಶೇಷವಾದಂಥ ಕಾಳಜಿ ವಹಿಸಿ, ಒಳ್ಳೆಯದಾಗತ್ತೆ. ಇನ್ನು ದಕ್ಷಿಣ ದಿಕ್ಕಿಗೆ ಹೋಗಿ ವ್ಯಾಪಾರ ವ್ಯವಹಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣದ ಬಾಬ್ತು, ಹಣದ ವಿಚಾರ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅರ್ಧನಾರೀಶ್ವರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳಲ್ಲಿ ಬಹಳ ಮುಂಚೂಣಿಯಲ್ಲಿರ್ತೀರಿ. ಒಂದು ನಾಯಕತ್ವದ ಸ್ಥಾನ ನಿಮಗೆ ಸಿಕ್ಕತ್ತೆ. ಯಾವುದೋ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈ ದಿನ ನೀವೇ ನ್ಯಾಯಾಧೀಶರಾಗಿ ಕೂಡ ಇರುವಂಥದ್ದು ಇದೆ.
ಒಟ್ಟಾರೆ ಈ ದಿನ ನಿಮಗೆ ಸಿಕ್ಕುವಂಥ ಜವಾಬ್ದಾರಿ, ನಿರ್ವಹಣೆ ಮಾಡಬೇಕಾಗಿರುವಂಥ ಪಾತ್ರ ನಿಮಗೆ ಹೇಳಿ ಮಾಡಿಸಿದಂತೆ ಇರುತ್ತೆ. ಹಾಗೆ ಈ ದಿನ ಒಂದು ಶಿಸ್ತುಬದ್ಧವಾಗಿ ಹಾಗೆ ಪ್ರಾಮಾಣಿಕತೆಯಿಂದ ಒಂದು ಜೀವನವನ್ನು ಕಟ್ಟಿಕೊಳ್ಬೇಕು ಅನ್ನುವಂಥ ಸಂಕಲ್ಪವನ್ನು ಕೂಡ ಮಾಡ್ಕೊಳ್ತೀರಿ. ನೋಡಿ, ಯಾರದ್ದೋ ಒಂದು ಜೀವನ ಚರಿತ್ರೆ, ಯಾರದ್ದೋ ಒಂದು ಮಾತು, ಯಾರದ್ದೋ ಒಂದು ಉದಾಹರಣೆ ಈ ದಿನ ನಿಮಗೆ ಪ್ರೇರೇಪಣೆಯಾಗಿ ನಿಲ್ಲುತ್ತೆ. ಹಾಗಾಗಿ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಈ ದಿನದಿಂದ ಸಾಧ್ಯ ಆಗುತ್ತೆ. ಆದರೆ ಅದಕ್ಕೆ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಷ್ಟೇ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಸಂತೋಷದಿಂದ ಇರ್ತೀರಿ. ಏಕೆಂದರೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮನದಾಳದ ಆಸೆಗಳನ್ನು, ಬಯಕೆಗಳನ್ನು ಅರ್ಥ ಮಾಡ್ಕೊಳ್ತಾರೆ. ನೀವು ಏನು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಅವರು ಕೂಡ ನಿಮ್ಮ ಒಪ್ಪು ತಪ್ಪುಗಳನ್ನು ಸಮಭಾವದಿಂದ ಸ್ವೀಕರಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ನೀವು ಕೂಡ ಅವರಿಗೆ ಅಷ್ಟೇ ರೆಸಿಪ್ರೋಕಲ್ ಆಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಅದು ಹೆಚ್ಚಾಗಬಾರ್ದು, ಅದು ಕೂಡ ಡೇಂಜರೇ. ಆದರೆ ಸಮಸ್ಥಿತಿಯಲ್ಲಿ ನಿಮ್ಮ ವಿಶ್ವಾಸವನ್ನು ಇಟ್ಕೊಳ್ಳಿ. ಸ್ವಯಂ ಭರವಸೆಯನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದನ್ನು ಮಾಡಿ. ನಿಮ್ಮ ಬಗ್ಗೆ, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ಇದರ ಬಗ್ಗೆ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇರಬೇಕು, ಭರವಸೆ ಇರಬೇಕು. ನಾನು ಮಾಡಬಲ್ಲೆ ಅನ್ನುವಂಥದ್ದು ಬಂದರೆ ಮಾಡೇ ಮಾಡ್ತೀರಿ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಇದು ಈ ದಿನ ನಿಮಗೆ ಅಕ್ಷರಶಃ ಅನ್ವಯ ಆಗುತ್ತೆ. ಇನ್ನು ಈ ದಿನ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದುಬಿಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಗಜಾನನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಶಿವ ಪಾರ್ವತಿಯರ ದರ್ಶನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದಲ್ಲಿ ಹೆಚ್ಚು ಅವಕಾಶಗಳಿದ್ರೂ ಕೂಡ ಅದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಏನೋ ಒಂದು ಕುಂಟು ನೆಪ, ಏನೋ ಒಂದು ನೆವದಿಂದ ಆ ಒಂದು ಸಂದರ್ಭವನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ವಿಫಲರಾಗುವಂಥದ್ದು ಇದೆ. ಇನ್ನು ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳೇ ನಿಮಗೆ ಶ್ರೇಷ್ಠ. ನೀವು ಹೇಳಿದ್ದೇ ಒಂದು ಕಾನೂನು, ಹಾಗೆ ನಿಮ್ಮ ಮೂಗಿನ ನೇರಕ್ಕೆ ನಡೀಬೇಕು ಅನ್ನುವಂಥ ವಿಚಾರ, ಇದೆಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ, ಈ ಕಾಲಕ್ಕೆ, ಅದರಲ್ಲೂ ಈ ಕಲಿಗಾಲಕ್ಕೆ ವರ್ಕೌಟ್ ಆಗಲ್ಲ. ಹಾಗಾಗಿ ಎಲ್ಲ ಕಡೆ ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಮರಕ್ಕಿಂತ ಮರ ದೊಡ್ಡದಿದೆ ಅನ್ನುವಂಥ ಒಂದು ವಸ್ತು ಸತ್ಯ ನಿಮಗೆ ಈ ದಿನ ಅರ್ಥ ಆಗಬೇಕು. ಅಂಥ ಒಂದು ಸನ್ನಿವೇಶ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಆದರೆ ಅದನ್ನು ಬೇಗ ನೀವು ಅಕ್ಸೆಪ್ಟ್ ಮಾಡಿಕೊಳ್ಬೇಕು. ಅದರಲ್ಲೂ ಕೂಡ ಸ್ವಲ್ಪ ಮೊಂಡಾಟ ಇರುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಬೇಗ. ಆದರೆ ಈ ದಿನ ಬಲವಂತಕ್ಕಾದರೂ ಕೂಡ ಅನಿವಾರ್ಯವಾಗಿ ಅದನ್ನು ಒಪ್ಪಿಕೊಳ್ಳಲೇಬೇಕಾಗತ್ತೆ. ಹಾಗಾಗಿ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿರಿ. ಇನ್ನು ಈ ದಿನ ನಿಮ್ಮ ಮಾತಿನಿಂದ ಎಲ್ಲರೊಂದಿಗೆ ದ್ವೇಷವನ್ನು ಕಟ್ಕೊಳ್ಳುವಂಥದ್ದು, ಒಂದು ನಿಷ್ಠುರಕ್ಕೆ ಪಾತ್ರವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಕೂಡ ಹಿತಮಿತವಾಗಿ ಆಡಬೇಕು. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಸತ್ಯಂ ಬ್ರೂಯಾತ್ ಅಂತ ಹೇಳ್ತಾರೆ. ಅಂದರೆ ಸತ್ಯ ಗೊತ್ತಿದ್ರೂ ಸತ್ತವನಂತೆ ಇರಬೇಕು ಅನ್ನುವಂಥ ವಿಚಾರ. ಹಾಗಾಗಿ ಕೆಲವನ್ನ ಮಾತಿನ ಮೂಲಕ ಹೊರ ಹಾಕಬೇಡಿ. ನಿಮಗೆ ಗೊತ್ತಿದೆ ಅಲ್ಲಿ ಸತ್ಯ ಇದೆ ಅಂತ ಗೊತ್ತು, ಆದರೆ ಅದನ್ನು ಹೇಳುವಂಥ ಒಂದು ಸನ್ನಿವೇಶ ಇದಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ವಿಚಾರ ಮಂಡನೆಗಳಿಗೆ ನಿಯಂತ್ರಣ ಹಾಕ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಸಿನಿಮಾ ರಂಗದಲ್ಲಿ, ಚಲನಚಿತ್ರದಲ್ಲಿ ಅಥವಾ ಕಲಾವಿದರಿಗೆ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದಿದೆ. ಈ ದಿನ ಬರುವಂಥ ಅವಕಾಶ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಅದರ ಹಿಂದೆ ನೀವು ಇದ್ದು ನಿಮ್ಮ ಮುಂದಿನ ಗುರಿ ಏನು ಅನ್ನುವಂಥದ್ದನ್ನು ಅಲ್ಲಿ ಸ್ಪಷ್ಟಪಡಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ವಿಚಾರಗಳನ್ನು ಈ ದಿನ ಸ್ಪಷ್ಟವಾಗಿ ತಿಳಿಸುವಂಥ ಒಂದು ದಾಷ್ಟಿಕವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ನಂಬಿಕೆಯೇ ನಿಮಗೆ ದೇವರು, ಅದನ್ನೇ ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6.